ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನನ್ನ ಮುಂದೆ ಎರಡು ಹೆವಿ ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು, ಹೆವಿ ಸೈಜ್ ಇರುವಂಥ ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು. ಒಂದು ಬಂದ್ಬಿಟ್ಟು ಬೋಲ್ಟ್ ಇಂದು ಬ್ಲಾಸ್ಟ್ ಸೀರೀಸ್, ಇನ್ನೊಂದು ಸೌಂಡ್ ಒನ್ ಇದು ಡ್ರಮ್. ಆಯಿತಾ, ಹೆಂಗಿದೆ ನೋಡಿ ಹೆಸರು, ಬ್ಲಾಸ್ಟ್ ಡ್ರಮ್ ಅಂತ. ಸೈಜ್ ಮಾತ್ರ ಹೆವಿ, ಬಾಕ್ಸ್ ನೋಡಿ ಎಷ್ಟು ಹೆವಿ ಇದೆ. ಯೂಶಲಿ ಬ್ಲೂಟೂತ್ ಸ್ಪೀಕರ್ ಈ ಸಣ್ಣದು ನೋಡಿರ್ತೀವಿ ನಾವು, ಈ ಸಣ್ಣದಿರ್ತವೆ ಒಂದೊಂದು, ಕೆಲವೊಂದು MI ಸಣ್ಣ ಸಣ್ಣ ಸ್ಪೀಕರ್ಗಳು ಇರ್ತವೆ. ಇದು ಹೆವಿ ಇದೆ, ಸೈಜಿಗೆ ತಕ್ಕಂಗೆ ಸೌಂಡು ಹಂಗೆ ಇರುತ್ತೆ. ಚೆಕ್ ಮಾಡೋಣ, ಅನ್ಬಾಕ್ಸ್ ಮಾಡ್ತೀನಿ, ಇದನ್ನು ರಿವ್ಯೂ ಮಾಡ್ತೀನಿ, ಯಾವ ರೀತಿ ಇದೆ, ಪ್ರೈಸ್ ಎಷ್ಟಿದೆ, ಇವರು ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಇರೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲದಾಗಿ ಎರಡು ಬ್ಲೂಟೂತ್ ಸ್ಪೀಕರ್ಗಳನ್ನು ನಾನು ಅನ್ಬಾಕ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಾಗಿ ಒಂದು ಸೌಂಡ್ ಒನ್ ಡ್ರಮ್ಮನ್ನು ಅನ್ಬಾಕ್ಸ್ ಮಾಡಿ. ಡ್ರಮ್ ಅನ್ನೋದು ಒಂದು ರೀತಿ ಸ್ಪೀಕರಿಗೆ ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ರೀತಿ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದಾರೆ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಮೇಲ್ಗಡೆ ಒಂದು ಓಕೆ ಡ್ರಮ್ಮನ್ನೇ ಎತ್ತೋದಕ್ಕೆ ಒಂದು ವೈರ್ ಕೂಡ ಒಂದು ದಾರ ಥರ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಪೀಕರ್ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಹೆವಿ ನೋಡಿ, ಸೈಜ್ ನೋಡಿ ಇದು ಯಪ್ಪ. ಅದರ ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯಲ್ ಇರುವಂಥದ್ದು ಮತ್ತು ವಾರಂಟಿ ಕಾರ್ಡ್ ಸಹ ಇದರಲ್ಲಿರುವಂಥದ್ದು. ನಿಮಗೆ 1 ವರ್ಷಗಳ ಒಂದು ವಾರಂಟಿ ನಿಮಗೆ ಈ ಒಂದು ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಜೊತೆಗೆ ನಿಮಗೆ ಇದೊಂಥರ ವಿಚಿತ್ರವಾಗಿರುವಂಥ ಒಂದು ಕೇಬಲ್ ಇದರೊಳಗೆ ನೀಡಿರುವಂಥದ್ದು. ಇದರಲ್ಲಿ ಚಾರ್ಜಿಂಗ್ ಕೇಬಲ್ ಸಹ ಇರುವಂಥದ್ದು. ಈ ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ಲು ಟು USB ಆಯಿತಾ. ಜೊತೆಗೆ ನಿಮ್ಗೆ ಇದರಲ್ಲೊಂದು ಈ ಒಂದು 3.5mm ಹೆಡ್ಫೋನ್ ಜಾಕನ್ನ ಸಹ ನೀಡಿರುವಂಥದ್ದು. ಏನಪ್ಪ ಅಂತಂದರೆ ಇದನ್ನು ನೀವು ನಿಮ್ಮ ಒಂದು ಸ್ಪೀಕರಿಗೆ ಕನೆಕ್ಟ್ ಮಾಡಿ ಮೊಬೈಲ್ ಡೈರೆಕ್ಟಾಗಿ ಹೆಡ್ಫೋನ್ ಜಾಗಿ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಮೊಬೈಲಿಂದ ಬ್ಲೂಟೂತ್ ಕನೆಕ್ಟ್ ಮಾಡೋ ಅವಶ್ಯಕತೆ ಡೈರೆಕ್ಟಾಗಿ ಪ್ಲೇ ಆಗುತ್ತೆ ನಿಮಗೆ ಈ ಒಂದು ವೈರಿಂದ. ಸೊ ಇದೊಂದು ರೀತಿ ತುಂಬ ಒಳ್ಳೆ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ನೆಕ್ಸ್ಟು ಈ ಒಂದು ಬೋಲ್ಟ್ ಬ್ಲಾಸ್ಟನ್ನು ಅನ್ಬಾಕ್ಸ್ ಮಾಡೋಣ. ಸೊ ಈ ಒಂದು ಬೋಲ್ಟ್ ಬ್ಲಾಸ್ಟು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ, ಮೇಲ್ಗಡೆ ಒಂದು ಸ್ಪಂಜ್ ಹಾಕಿದ್ದಾರೆ, ಅಟ್ಲೀಸ್ಟ್ ಕವರ್ ಹಾಕೊಟ್ಟವ್ರು ಇವರು. ಇದು ಸ್ಪೀಕರು. ಇದನ್ನು ಬಿಟ್ಟರೆ ನಿಮಗೆ ಸೇಮ್ ಅದೇ ರೀತಿ ಒಂದು ಯೂಸರ್ ಮ್ಯಾನ್ಯಲು ವಾರಂಟಿ ಕಾರ್ಡ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದಕ್ಕೂ ಸಹ ನಿಮಗೆ 1 ವರ್ಷಗಳ ವಾರಂಟಿ ಇದೆ. ಜೊತೆಗೆ ಸೇಮ್ ಡಿಟ್ಟೋ ವೈರು, ಸೇಮ್ ವೈರ್ ಇದರಲ್ಲೂ, ಲಿಟ್ರಲಿ ಸೇಮ್ ವೈರು. 3.5mm ಹೆಡ್ಫೋನ್ ಜಾಕು, ಮೈಕ್ರೋ ಚಾರ್ಜ್ ಮಾಡೋದು, ಸ್ಪೀಕರ್ದು ಸೇಮ್ ಡಿಟ್ಟೋ ವೈರು, ಡಿಟ್ಟೋ ವೈರ್ ಅದರಲ್ಲಿ ಅಂತೂ ಅದೇ ವೈರು ಇದರಲ್ಲೂ ಇರುವಂಥದ್ದು. ಸೊ ಈ ಸ್ಪೀಕರ್ ನಿಮಗೆ ಡೈರೆಕ್ಟಾಗಿ ಓಪನ್ ಮಾಡಿದ್ರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಸೈಜ್ ನೋಡಿ, ಹೆವಿ ಅಂದರೆ ಹೆವಿ ಸೈಜ್ ಇರುವಂಥದ್ದು. ಸೊ ಸಖತ್ತಾಗಿದೆ ಮಾತ್ರ ಸೈಜ್. ಸೊ ಇದನ್ನು ಪಕ್ಕಕ್ಕಿಟ್ಟು ಈಗ ಡೈರೆಕ್ಟಾಗಿ ಎರಡು ಸ್ಪೀಕರ್ಗಳ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಓಕೆನಾ, ಬಿಲ್ಡ್ ಕ್ವಾಲಿಟಿ ಫಸ್ಟು ನಾನು ಈ ಒಂದು ಸೌಂಡ್ ಒನ್ ಡ್ರಮ್ಮಿಗೆ ಬರ್ತೀನಿ. ಒಂಥರ ಹೆವಿ ಅಂದರೆ ಹೆವಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಡಿಮೆಯ ಕ್ವಾಲಿಟಿ ಬಿಲ್ಡ್ ಅಂತ ನಿಮ್ಗೆ ಅನಿಸೋದಿಲ್ಲ, ಏನೋ ಒಂಥರ ಫೀಲ್ ಇದೆ ಆಯಿತಾ. ಇಷ್ಟು ನೋಡಿ, ಸೈಜ್ ನೋಡಿ, ಇದು ಇಟ್ಕೊಳ್ಳೋದಾಗಿರ್ಬೋದು. ಸೊ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮೇಲ್ಗಡೆ ನಿಮ್ಗೆ ನೋಡ್ತಾ ಇದ್ದೀರಾ ಆನ್ ಮಾಡೋದಕ್ಕೆ ಮತ್ತು ರೇಡಿಯೋ ಮೋಡ್ ಇದೆ. ಆ್ಯಕ್ಚುಲಿ ಇದರಲ್ಲಿ ರೇಡಿಯೋ ಮೋಡ್ಗೆ ಮತ್ತು ಮ್ಯಾನ್ಯುವಲ್ ಮೋಡ್ಗೆ ಸ್ವಿಚ್ ಮಾಡೋದಕ್ಕೆ, ಆನ್ ಮಾಡೋದಕ್ಕೆ ಒಂದೇ ಬಟನ್ ಮೇಲೆ ನೀಡಿದ್ದಾರೆ. ಮತ್ತು ಪ್ಲೇ ಪಾಸ್ ಬಟನ್ ಇದೆ ಮತ್ತು ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಬಟನ್ ಇರುವಂಥದ್ದು. ಮೈಕ್ರೋಫೋನ್ ಸಹ ಇದರಲ್ಲಿರುವಂಥದ್ದು ಮೇಲ್ಗಡೆ ನೋಡ್ತಾ ಇದ್ದೀರಾ. ಸೊ ಮಾತಾಡಬೇಕು, ಫೋನ್ ಬಂತು ಅಂತಂದರೆ ನೀವು ಮಾತನ್ನು ಸಹ ಆಡ್ಬೋದು, ನೋಡ್ಬೋದು. ಇದು 360 ಡಿಗ್ರಿ ಫುಲ್ಲು ನೋಡ್ಬೋದು. ಸ್ಪೀಕರ್ದು ಓಪನಿಂಗು 360 ಡಿಗ್ರಿ ಇರುವಂಥದ್ದು ತುಂಬ ಒಳ್ಳೆಯ ವಿಷಯ. ನಿಮಗೆ ಮೇಲ್ಗಡೆ ಇಟ್ಕೊಳ್ಳೋದಕ್ಕೊಂದು ಲ್ಯಾಂಟ್ರನ್ ಥರ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ರಬ್ಬರ್ ಇರುವಂಥದ್ದು. ಸೊ ನೀವು ಟೇಬಲ್ ಮಾಡಿದ್ರೆ ಅಂದರೆ ಜಾರಲ್ಲ ಈಸಿಯಾಗಿ. ಇನ್ನು ನಿಮಗೆ ಇದರಲ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತಾಡಬೇಕು ಅಂತ ಇದರಲ್ಲಿ ನೋಡ್ತಾ ಇದ್ದರೆ, ಇದರಲ್ಲಿ USB ಟೈಪ್ ಎ ದೊಡ್ಡ USB ಪೋರ್ಟ್, ನೀವು ಪೆನ್ ಡ್ರೈವ್ ಸಹ ಇದಕ್ಕೆ ಆಗ್ಬೋದು. ತುಂಬ ಒಳ್ಳೆಯ ವಿಷಯ. ಚಾರ್ಜ್ ಮಾಡೋದಕ್ಕೆ ಮತ್ತು ಆಕ್ಸ್ ಕೇಬಲ್ ರೀತಿ ಒಂದು ಮೈಕ್ರೋ USB ಪೋರ್ಟ್ ವರ್ಕ್ ಆಗುತ್ತೆ. ನಿಮಗೆ ಇದರಲ್ಲಿ SD ಕಾರ್ಡ್ ಸ್ಲಾಟ್, ಮೈಕ್ರೋ SD ಕಾರ್ಡ್ ಸ್ಲಾಟನ್ನು ಸಹ ನೀವು ಇದಕ್ಕೆ ಹಾಕ್ಬೋದು. ಸೊ ಒಂದು ರೀತಿ ತುಂಬ ಒಳ್ಳೆಯ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿರುವಂಥದ್ದು. ಸೊ ಬಿಲ್ಡ್ ಕ್ವಾಲಿಟಿ ಹಿಂಗಿದೆ. ಇನ್ನು ಈ ಒಂದು ಬೋಲ್ಟ್ ಬ್ಲಾಸ್ಟ್ ಸ್ಪೀಕರ್ ಕಡೆಗೆ ಬಂತು ಅಂತಂದರೆ ಇದು ಅಷ್ಟೇ. ವೆಯ್ಟ್ ನೋಡೋದಕ್ಕೆ ಹೋದ್ರೆ ಆಲ್ಮೋಸ್ಟ್ 2 ಸಿಮಿಲರ್ ವೆಯ್ಟ್ ಇರುವಂಥದ್ದು. ಡಿಸೈನ್ ಲುಕ್ ಮಾತ್ರ ತುಂಬ ಡಿಫ್ರೆಂಟ್ ಇದೆ ಇದು. ಸೊ ಇದು ಒಂದು ರೀತಿ ಪ್ಲಾಸ್ಟಿಕ್ಕಿ ಬಾಡಿ, 2 ಪ್ಲಾಸ್ಟಿಕ್ಕಿ ಬಾಡಿನೇ ಆಲ್ಮೋಸ್ಟ್. ಬಟ್ ನನಗೆ ಬಿಲ್ಡ್ ಇದೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು ಸೌಂಡ್ ಒನ್ನು. ಏನಕ್ಕೆ ನಾನು ರಬ್ಬರಿ ಫಿನಿಶ್ ಇದಕ್ಕೆ ನೀಡಿದ್ದಾರೆ, ಬಟ್ ಇದರಲ್ಲಿ ಇದೊಂಥರ ಹೊರಗಡೆ ಪ್ಲಾಸ್ಟಿಕ್ಕಿ ಫಿನಿಶ್ ಇರುವಂಥದ್ದು. ಸೊ ಓಕೆ, ಇದು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೈಸು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ಇದರಲ್ಲಿರುವಂಥ ಬಟನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಮ್ಯಾನ್ಯುವಲ್ ಸೇಮ್ ರೇಡಿಯೋ ಮೋಡಿಗೆ ಹೋಗ್ಬೋದು ನೀವು. ರೇಡಿಯೋ ಬೇಕು ಅಂದರೆ ರೇಡಿಯೋ ಇದರಲ್ಲೂ ಸಹ ಇದೆ. ಸೊ ಪ್ಲಸ್ಸು ಮೈನಸ್ಸು, ವಾಲ್ಯೂಮ್ ಅಪ್ ಡೌನು ಮತ್ತು ಪ್ಲೇ ಪಾಸ್ ಬಟನ್ ಇರುವಂಥದ್ದು. ಸೊ ಇನ್ನು ಇದರಲ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲೂ ಸಹ USB ಟೈಪ್ ಎ ದೊಡ್ಡ USB ನೀವು ಪೆನ್ ಡ್ರೈವ್ ಇದಕ್ಕೂ ಹಾಕ್ಬೋದು. ಮತ್ತು ಆಕ್ಸ್ ಮತ್ತು ಸೇಮ್ ಅದೇ ರೀತಿ 3.5mm ಹೆಡ್ಫೋನ್ ಜಾಕು ಚಾರ್ಜ್ ಮಾಡೋದಕ್ಕೆ ಈ ಒಂದು USB
ಮೈಕ್ರೋ ಎಸ್ ಬಿ ನೀಡಿದ್ದಾರೆ, ಮತ್ತು ಇದರಲ್ಲಿ ಆನ್ ಆಫ್ ಬಟನ್ ಸಹ ಇರುವಂಥದ್ದು. ಸೊ ಹಿಂದ್ಗಡೆ ಇದರಲ್ಲಿ ಆನ್ ಆಫ್ ಬಟನ್ ನೀಡಿದ್ದಾರೆ, ಇದರಲ್ಲಿ ಮೇಲ್ಗಡೆ ನೀಡಿದರು. ಇಲ್ಲಿ ನಾರ್ಮಲಿ ಈ ಇದು ಮಾಡ್ತೀವಿ ನೋಡಿ, ಪ್ಲೇ ಪಾಸ್ ಮಾಡ್ತೀವಲ್ಲ, ಅದನ್ನೇ ಆನ್ ಬಟನ್ ರೀತಿ ಇದರಲ್ಲಿ ನೀಡಿದರು. ಸೊ ಇದರಲ್ಲಿ ಆನ್ ಆಫ್ ಬಟನ್ ಸಪ್ರೇಟಾಗಿ ನೀಡಿದ್ದಾರೆ. ಸೊ ಅದನ್ನು ಬಿಟ್ಟರೆ ಇದರಲ್ಲೂ ಸಹ ಮೈಕ್ರೋ ಎಸ್ ಡಿ ಕಾರ್ಡನ್ನು ಸಹ ಇದಕ್ಕೂ ಸಹ ನೀವು ಹಾಕಬಹುದು. ಸೊ ಇದು ಕೂಡ ಪರವಾಗಿಲ್ಲ, ಬಿಲ್ಡ್ ಕ್ವಾಲಿಟಿಯಲ್ಲಿ ಡೀಸೆಂಟ್ ಆಗಿದೆ ಎರಡೂ. ಸೊ ಈ ಎರಡೂ ಒಂದು ಸ್ಪೀಕರ್ಗಳನ್ನು ನಾನು ಫಸ್ಟು ಟೆಸ್ಟ್ ಮಾಡ್ತೀನಿ, ಓಕೆನಾ. ಟೆಸ್ಟ್ ಮಾಡಿ ಕನೆಕ್ಟ್ ಮಾಡಿ ನನ್ನ ಒಂದು ಮೊಬೈಲಿಗೆ ಟೆಸ್ಟ್ ಮಾಡ್ತೀನಿ, ನಂತರ ಮಾತನಾಡ್ತೀನಿ. ಈ ಎರಡನ್ನೂ ಒಂದು ರೀತಿ ಟೆಸ್ಟ್ ಮಾಡಿದ್ಮೇಲೆ ನಂಗೆ ಅನ್ಸಿದ್ದೇನಪ್ಪ ಅಂತ ಅಂದರೆ, ಎರಡೂ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಈ ಒಂದು ಬೋಲ್ಟಿಂದ ಬ್ಲಾಸ್ಟ್ ಏನಿದೆ, ಇದು ಬೇಸ್ ಅಂದರೆ ಸೌಂಡ್ ವಾಲ್ಯೂಮಲ್ಲಿ ತುಂಬ ಜಾಸ್ತಿ ಕೊಡೋಲ್ಲ, ಬಟ್ ಕ್ಲಾರಿಟಿಯಲ್ಲಿ ಒಂಥರ ತುಂಬ ಚೆನ್ನಾಗಿದೆ ಆಯ್ತು. ಏನಕ್ಕೆ ತುಂಬ ಜಾಸ್ತಿ ಸೌಂಡ್ ಬರಲ್ವಲ್ಲ, ಆ ಕಾರಣಕ್ಕೆ ಸ್ವಲ್ಪ ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತೆ. ಇದರಷ್ಟು ಸೌಂಡ್ ಬರಲ್ಲ ಆಯ್ತು ಅದರಲ್ಲಿ ಬೋಲ್ಟಲ್ಲಿ. ಇದು ಅಂತೂ ಕಿತ್ಕೊಂಡು ಹೋಗುತ್ತೆ ಕಿವಿ. ಒಂದು ಸೌಂಡ್ ಒನ್ನಿಂದು ಡ್ರಮ್ ಏನಿದೆ ಕಿವಿ ಕಿತ್ಕೊಂಡು ಹೋಗುತ್ತೆ, ಅಷ್ಟು ಸೌಂಡ್ ಬರುತ್ತೆ. ನಾವು ಪ್ಲೇ ಮಾಡ್ತಿರ್ಬೇಕಾದ್ರೆ ಟೇಬಲಲ್ಲಿ ಒಂದು ರೀತಿ ಸೌಂಡ್ ಎಷ್ಟು ಜೋರಾಗಿ ಬರ್ತಿರುತ್ತೆ ಅಂತಂದ್ರೆ ಹಿಂಗೆ ಮೂವ್ ಆಗ್ತಾ ಇರುತ್ತೆ ನಿಧಾನಕ್ಕೆ ಮುಂದಕ್ಕೆ, ಅಷ್ಟು ಸೌಂಡ್ ಇದರಲ್ಲಿ ಬರ್ತಾ ಇರುವಂಥದ್ದು. ಸೊ ಈ ಅಷ್ಟೊಂದು ಸೌಂಡ್ ಬರ್ತಾ ಇರೋದ್ರಿಂದ ಒಂಥರ ಕ್ಲಾರಿಟಿ ಕೇಳ, ದೂರದಿಂದ ಸ್ವಲ್ಪ ಚೆನ್ನಾಗಿ ಕೇಳ್ಬೋದು, ಹತ್ರದಿಂದ ಅಂತೂ ಕಿವಿ ಕಿತ್ತೋಗೋದಾರ ಕೇಳುತ್ತೆ. ಸೊ ಅಷ್ಟೊಂದು ಕ್ಲಿಯರ್ ಇದೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಬಟ್ ಎರಡೂ ಸಹ ತುಂಬ ಚೆನ್ನಾಗಿರುತ್ತೆ. ಹೆವಿ, ನನಗಂತೂ ಇದು ತುಂಬ ಇಷ್ಟ ಆಯ್ತದ. ಈ ಒಂದು ಸೌಂಡಿಗೆ ಇಂಪ್ರೆಸ್ ಆಗೋದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರದ್ದು. ಈ ಒಂದು ಸೌಂಡ್ ಒನ್ ಡ್ರಮ್ ಏನಿದೆ, ಇದನ್ನು ನೀವು ಚಾರ್ಜ್ ಮಾಡೋದಕ್ಕೆ ಸುಮಾರು 2-2.5 ಗಂಟೆ ಟೈಮ್ ತೊಗೊಳುತ್ತೆ ಆಯಿತಾ. ಚಾರ್ಜ್ ಮಾಡಾದ್ಮೇಲೆ ನಿಮಗೆ ಸುಮಾರು 5ರಿಂದ 8 ಗಂಟೆಗಳ, ಡಿಪೆಂಡ್ ನೀವು ವಾಲ್ಯೂಮ್ ಎಷ್ಟು ವಾಲ್ಯೂಮ್ ಕೊಟ್ಟಿದ್ದು ಅದ್ರ ಮೇಲೆ 5ರಿಂದ 8 ಗಂಟೆಗಳ ಕಾಲ ಇದು ನಿಮಗೆ ಬ್ಯಾಕಪ್ಪನ್ನು ಕೊಡುತ್ತೆ. ಇದು 10 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಸೊ ಇದು ಸಹ ಅಷ್ಟೇ, ನಿಮಗೆ ಚಾರ್ಜ್ ಮಾಡೋದಕ್ಕೆ 1-1.5 ಗಂಟೆ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಇದು ನಿಮಗೆ. ಇದು ನಂತರ ಈ ಸುಮಾರು 8 ಗಂಟೆಗಳ ಕಾಲ ಒಂದು ಬ್ಯಾಕಪ್ಪನ್ನು ಕೊಡುತ್ತೆ. ಇದು ಸಹ 10 ವ್ಯಾಟಿಂದ, ಬಟ್ ನೋಡೋದಕ್ಕೆ ಹೋದರೆ ಇದು ಸ್ವಲ್ಪ ಹೆವಿ ಪವರ್ಫುಲ್ ಸ್ಪೀಕರ್ ಅಂತ ನನಗೆ ಅನಿಸ್ತಾ ಇರುವಂಥ ಸೌಂಡ್ ಒನ್ನು. ಸೊ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಈ ಎರಡೂ ಸ್ಪೀಕರ್ಗಳು ಸಹ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ರೇಂಜ್ ಆಯಿತಾ. ಇದು ಸ್ವಲ್ಪ ಜಾಸ್ತಿ, ಅದು ಸೌಂಡ್ ಒನ್ ಸ್ವಲ್ಪ ಜಾಸ್ತಿ ಪ್ರೈಸಲ್ಲಿ ಬರ್ತಾ ಇರುವಂಥದ್ದು. ಸೊ ಇದರ ಬೆಲೆ ಬಗ್ಗೆ ಮಾತನಾಡಬೇಕು ಅಂತ, ನೀವು ಸೌಂಡ್ ಒನ್ ಏನಿದೆ ಇದಕ್ಕೆ 2100 ರೂಪಾಯಿ ಆಗುತ್ತೆ ಆಯಿತಾ. ಅದನ್ನು ಬಿಟ್ಟರೆ ಒಂದು ಬೋಲ್ಟ್ ಬ್ಲಾಸ್ಟಿಗೆ ನಿಮಗೆ 1400 ರೂಪಾಯಿ ಆಗುತ್ತೆ ಆಯಿತಾ, 1400 ರೂಪಾಯಿ. ಸೊ ಎರಡರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಎರಡು ಕೂಡ ತುಂಬ ಚೆನ್ನಾಗಿದೆ. ಪ್ರಿಫರಬಲಿ ನಾನು ಈ ಒಂದು ಸೌಂಡ್ ಒನ್ ನೀವು ಹೊರಗಡೆ ಎಲ್ಲರೂ ಹೋಗ್ತೀರಾ, ಟ್ರಿಪ್ ಹೋಗ್ತೀರಾ ಅಂತ ಅಂದರೆ ಇದು ಪರ್ಫೆಕ್ಟ್ ಅನ್ಕೋತೀನಿ. ಕಿತ್ಕೊಂಡು ಹೋದ್ರೆ ಬರುತ್ತೆ ಸೌಂಡು. ಇದು ಹಾಲಿಗೆ ಚೆನ್ನಾಗಿದೆ, ಒಂಥರ ರೇಡಿಯೋನೂ ಬರುತ್ತೆ ಇದರಲ್ಲಿ, ಒಂಥರ ರೇಡಿಯೋಕ್ಕೂ ಒಂಥರ ರೇಡಿಯೋ ಥರ ಶೋಕೇಸಿಗೆ ಚೆನ್ನಾಗಿದೆ ಒಂಥರ, ಇದು ನೋಡ್ಬೋದು. ಸೊ ಎರಡು ಕೂಡ ತುಂಬ ಒಳ್ಳೆಯ ಸ್ಪೀಕರ್ಗಳು, ನೀವು ಆರಾಮಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಟೀಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.